إن الحمد لله رب العالمين نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وحده لا شريك له وأشهد أن محمدا عبده ورسوله أرسله بالهدى ودين الحق ليظهره على الدين كله ولو كره المشركون. اللهم صل على محمد وعلى آل محمد كما صليت على إبراهيم وعلى آل إبراهيم. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. أما بعد فإن خير الكلام كلام الله وخير السنن سنن محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا اتقوا الله حق تقاته ولا تموتن إلا وأنتم مسلمون. يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا. يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما. رب اشرح لي صدري ويسر لي أمري واحلل عقدة من لساني يفقهوا قولي. أعوذ بالله من الشيطان الرجيم. الذين قال لهم الناس إن الناس قد جمعوا لكم فاخشوهم فزادهم إيمانا وقالوا حسبنا الله ونعم الوكيل. فانقلبوا بنعمة من الله وفضل لم يمسسهم بسوء واتبعوا رضوان الله والله ذو فضل عظيم. عباد الله اتقوا الله. സത്യവിശ്വാസി സഹോദരരെ, സത്യവിശ്വാസിനി സഹോദരരെ, സൃഷ്ടികർത്തനും പരിപാലകത്വം ആരാധ അല്ലാഹു സുബ്ഹാനഹു വ തആല ಸರ್ವ ನಿಯಮ ನಿರ್ದೇಶನಗಳನ್ನು ಆದೇಶಗಳನ್ನು ಜೀವನದ ಪ್ರತಿಕೂಲ ಅನುಕೂಲ ಎಲ್ಲ ಸಂದರ್ಭದಲ್ಲೂ ಕೂಡ ಪಾಲಿಸಿಕೊಂಡು ಭಯಭಕ್ತಿಯೊಂದಿಗೆ ಜೀವಿಸಬೇಕು ಅಂತ ಹೇಳಿ ನನ್ನನ್ನು ಮನೆಯಲ್ಲಿ ನಿಮ್ಮೆಲ್ಲರಿಗೆ ತಪ್ಪು ವಸೀಟ್ ಮಾಡ್ತಾ ಇದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಆಲ ಕುರ್ಆನ್ ಮತ್ತು ಸುನ್ನತಿನ ಆಧಾರದಲ್ಲಿ ಅದು ಹೇಳಿದಂತೆ ಜೀವಿಸುವಂತಹ ನಿಜವಾದ ಮುಸಲ್ಮಾನರ ಪಾಲಿನಲ್ಲಿ ನಾವು ನಮ್ಮನ್ನು ಸೇರಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲ ನಮಗೆ ಆ ರೀತಿ ಜೀವಿಸಲಿಕ್ಕೆ ತೌಫೀಕ್ ನೀಡಿ. ಪ್ರೀತಿಯ ಸತ್ಯವಿಶ್ವಾಸಿಗಳೇ, ಸತ್ಯವಿಶ್ವಾಸಿನಿಗಳೇ, ಭಯದ ಆತಂಕದ ಭೀತಿಯ ಪ್ರಸಕ್ತ ಸನ್ನಿವೇಶ. ಈ ಸನ್ನಿವೇಶದಲ್ಲಿ ಒಬ್ಬ ಸತ್ಯವಿಶ್ವಾಸಿ ಅವನ ಜೀವನದಲ್ಲಿ ವ್ಯವಹರಿಸಬೇಕಾದಂತಹ ಕೆಲವೊಂದು ವಿಷಯಗಳ ಕಡೆ ಆಗಿರುತ್ತದೆ ಇನ್ಶಾ ಅಲ್ಲಾಹ್ ಇವತ್ತಿನ ಖುತ್ಬಾ. ಅಲ್ಲಾಹು ಸುಬ್ಹಾನಹು ವ ತಆಲ ಅದನ್ನು ಕಲಿಯುವಂತಹ ಒಂದು ಮನಸ್ಥಿತಿ ಮತ್ತು ಜೀವನದಲ್ಲಿ ಅಳವಡಿಸಲಿಕ್ಕೆ ತೌಫೀಕ್ ನೀಡಿ. ಇಸ್ಲಾಮಿನ ಚರಿತ್ರೆಯನ್ನು ನಾವು ಅವಲೋಕಿಸಿದಾಗ ಅವಲೋಕಿಸಬೇಕು.
ಪ್ರತ್ಯೇಕವಾಗಿ ಇಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಮನಸ್ಸಿಗೆ ಶಾಂತಿ ನಮ್ಮನ್ನು ಸಿಗಬೇಕಾದ್ರೆ ಇಸ್ಲಾಂನ ಚರಿತ್ರೆಯನ್ನು ನಾವು ಓದಬೇಕು. ಯಾವ ಹಾದಿಯಲ್ಲಿ ಇಸ್ಲಾಂ ನಡೆದು ಬಂದಿದೆ ಅನ್ನುವಂಥದ್ದನ್ನು ಒಂದು ಅವಲೋಕನ ಮಾಡಿದರೆ ನಮಗೆ ಬಹಳಷ್ಟು ಶಾಂತಿ ನಮ್ಮನ್ನು ಸಿಗ್ಬೋದು. ಇಸ್ಲಾಂ ಚರಿತ್ರೆಯನ್ನು ಅವಲೋಕಿಸಿದಾಗ ಈ ಇಸ್ಲಾಂ ಬಂದಂತಹ ದಾರಿ ಬಹಳ ಕಷ್ಟಕರವಾದಂತಹ ದಾರಿಯಾಗಿದೆ. ನಮ್ಮ ಮೊದಲಿನ ಪೂರ್ವಜರ ಇತಿಹಾಸವನ್ನ ನಾವು ಅಭ್ಯಾಸ ಮಾಡಿಕೊಂಡು ಹೋದರೆ ನೂಹ್ ನಬಿ ಅಲೈಹಿಸ್ಸಲಾಂ ಪ್ರಥಮ ರಸೂಲ್ ಆದಂತಹ ನೂಹ್ ನಬಿ ಅಲೈಹಿಸ್ಸಲಾಂ ಅವರ ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಇಸ್ಲಾಂ ಅನ್ನು ಇಲ್ಲದಂತೆ ಮಾಡಿದೆ. ಈ ಸಮುದಾಯವನ್ನ ಆ ಊರಿನಿಂದ, ದೇಶದಿಂದ, ರಾಜ್ಯದಿಂದ ಈ ಜಗತ್ತಿನಲ್ಲಿ ಇಲ್ಲದಂತೆ ಮಾಡಲಿಕ್ಕೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಪ್ರಯತ್ನಗಳು ಬಹಳಷ್ಟು ನಡೆದಿವೆ. ಆ ಸಂದರ್ಭದಲ್ಲಿ ಎಲ್ಲ ಆ ಪ್ರವಾದಿಗಳು ಯಾವ ರೀತಿಯಲ್ಲಿ ಆ ಒಂದು ಕಷ್ಟಕರವಾದಂತಹ ಸನ್ನಿವೇಶವನ್ನು ಎದುರುಗೊಂಡಿದ್ದಾರೋ, ಅಲ್ಲಿ ಯಾವ ರೀತಿಯಲ್ಲಿ ಅವರು ಪ್ರತಿಕ್ರಮಗಳನ್ನು ಕೈಗೊಂಡಿದ್ದಾರೋ ಆ ಪ್ರತಿಕ್ರಮಗಳು ಮಾತ್ರವೇ ನಮಗೂ ಕೂಡ ಇವತ್ತು ಭೀತಿಯ ಸನ್ನಿವೇಶವನ್ನ, ಹೆದರಿಕೆಯ ಸನ್ನಿವೇಶವನ್ನ ಜಯಗೊಳ್ಳಲಿಕ್ಕೆ, ಅದರಿಂದ ಪಾರಾಗಲಿಕ್ಕೆ ಅದು ಮಾತ್ರ ದಾರಿಯಾಗಿದೆ. ಅವರೆಲ್ಲರೂ ಕೂಡ ತೋರಿಸಿದಂತಹ ದಾರಿ ಇದೆ. ಅವರು ಯಾವ ರೀತಿಯಲ್ಲಿ ಆ ಒಂದು ಸನ್ನಿವೇಶದಿಂದ ಪಾರಾಗಿದ್ದಾರೆ, ಆ ಸನ್ನಿವೇಶದಿಂದ ಪಾರಾದಂತಹ ಆ ಚರಿತ್ರೆಗಳನ್ನ ನಮಗೆ ಕುರ್ಆನಿನಲ್ಲಿ, ಹದೀಸ್ನಲ್ಲಿ ಕಾಣಲಿಕ್ಕೆ ಸಾಧ್ಯ. ಅದರಿಂದ ಪಾಠ ಕಲಿತು ಅವರು ಆ ಯಾವ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೋ, ಯಾವ ರೀತಿ ಅಲ್ಲಾಹನಲ್ಲಿ ಅವರು ಮೊರೆ ಇಟ್ಟು ಅವರು ವಿಜಯಿಗಳಾಗಿದ್ದಾರೋ ಅದನ್ನು ನಾವು ಜೀವನದಲ್ಲಿ ಅಳವಡಿಸಬೇಕು. ಅದಲ್ಲದೆ ನಾವು ಮಾಡಬೇಕಾದಂತಹ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ನಮ್ಮ ಆಯುಧ. ನಮ್ಗೊತ್ತು ಈಗ ಈ ಶತ್ರುಗಳು, ಇಸ್ಲಾಮಿನ ಶತ್ರುಗಳು ಎಲ್ಲಾ ಸಂದರ್ಭದಲ್ಲಿಯೂ ಅವರಿರುವಂತಹ ಆಯುಧ ಅಂದ್ರೆ ಸಮುದಾಯವನ್ನು ಎದುರಿಸುವಂತಹದ್ದು. ಬೇಟೆಗಾರ ಬೇಟೆಯಾಡುವಾಗ ಅವರು ಮಾಡುವಂತಹ ಪ್ರಥಮ ಕ್ರಿಯೆ ಏನಂದ್ರೆ, ಪ್ರಥಮ ಕೆಲಸ ಏನಂದ್ರೆ, ಆ ಬೇಟೆಯಾಡುವಂತಹ ಆ ಮೃಗ ಇದೆ, ಬೇಟೆಯಾಡಿರುವಂತಹ ಮೃಗವನ್ನು ಹೆದರಿಸುವಂತಹದ್ದು. ಆ ಎದುರಿಸಿದ ಕೂಡಲೇ ಕಾಲುಗಳು ಅಲ್ಲಾಹನಿಗೆ ಸ್ಟಾರ್ಟ್ ಆಗ್ತದೆ. ಪ್ರಥಮವಾಗಿ ಅವರ ಹೃದಯಗಳು ಅಲ್ಲಾಡ್ತವೆ. ಅನಂತರ ಅವರಿಗೆ ಅಲ್ಲಿ ಉಳಿದವನು ಇರುವುದಿಲ್ಲ. ಸುಲಭವಾಗಿ ಬೇಟೆಯಾಡುವುದು ಅಲ್ಲಿಂದ ಆಗಬಾರದು. ಯಾವುದೇ ಸಂದರ್ಭದಲ್ಲೂ ಕೂಡ ಸತ್ಯ ವಿಶ್ವಾಸಿ ಹೆದರಬಾರದು. ಭೀತಿಗೆ ಹೆದರುವವನಲ್ಲ. ಆ ಹೆದರದೆ ಇರಲಿಕ್ಕೆ ಏನ್ ಮಾಡಬೇಕು? ನಮ್ಮೊಂದು ಮೂಸಾ ನಬಿ ಅಲೈಹಿಸ್ಸಲಾಂ ಅವರನ್ನ ಫರೋಹ ಅನ್ನುವಂತಹ ಆ ಚಕ್ರವರ್ತಿ ಯಾವ ರೀತಿಯಲ್ಲಿ ಹೆದರಿಸಿದ, ಇಸ್ಲಾಮನ್ನು ಸ್ವೀಕರಿಸಿದಂತಹ ಮೂಸಾ ನಬಿ ಅಲೈಹಿಸ್ಸಲಾಂ ಅವರ ಅನುಯಾಯಿಗಳನ್ನು ಯಾವ ರೀತಿ ಬೆದರಿಸಿದ, ಯಾವ ರೀತಿ ಹೆದರಿಸಿದ, ಅಲ್ಲಿ ಭೀತಿಯ ಆತಂಕದ ವಾತಾವರಣವನ್ನು ಸೃಷ್ಟಿಸಿದಂತಹ ಫರೋಹ ಚಕ್ರವರ್ತಿ ಯಾಕಾಗಿ ತನ್ನ ಆಡಳಿತದ ಆ ನೆಲೆಯುಂಡಿಗಾಗಿ, ತನ್ನ ಅಧಿಕಾರವನ್ನು ಗಟ್ಟಿ ಮಾಡುವುದಕ್ಕೋಸ್ಕರವಾಗಿ ಎಲ್ಲಾ ಕಾಲದಲ್ಲೂ ಕೂಡ ಅದೇ ರೀತಿ ತಮ್ಮ ಸ್ವಾರ್ಥ ಲಾಭಕ್ಕಾಗಿ ಇಂತಹ ಒಂದು ಭೀತಿಯ ವಾತಾವರಣವನ್ನ ಸೃಷ್ಟಿಸ್ತಾರೆ. ಅಲ್ಲಿ ಫರೋಹ ಚಕ್ರವರ್ತಿ ಭೀತಿಯ ವಾತಾವರಣವನ್ನು ಸೃಷ್ಟಿಸಿ ಮೂಸಾ ನಬಿ ಅಲೈಹಿಸ್ಸಲಾಂ ಮತ್ತು ಅವರ ಅನುಯಾಯಿಗಳು ಸಮುದ್ರದ ಕಿನಾರೆಗೆ ಬಂದು ತಲುಪಿದಾಗ ಅಲ್ಲಿ ಮೂಸಾ ನಬಿ ಅಲೈಹಿಸ್ಸಲಾಂ ಅವರ ಅನುಯಾಯಿಗಳು ಹೇಳಿದಂತಹ ಒಂದು ಮಾತಿದೆ, ಮೂಸಾ, ನಾವು ಈಗ ಹಿಡಿಯಲ್ಪಟ್ಟೆವು, ನಮ್ಗೆ ಯಾವುದೇ ದಾರಿ ಇಲ್ಲ, ನೀನು ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಬಂದು ನೀನು ಇಸ್ಲಾಮನ್ನು ಸ್ವೀಕರಿಸಲಿಕ್ಕೆ ಹೇಳಿ ಅಲ್ಲಾಹನೊಂದಿಗೆ ಭರವಸೆಯೊಂದಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ಯಾ. ನಮ್ಮ ಹಿಂದಿನಿಂದ ಫಿರೌನನ ಶಕ್ತಿಯುತವಾದಂತಹ ಸೈನ್ಯ ಎದುರಿನಲ್ಲಿ ಕವನು, ನಾವೆಲ್ಲಿಗೆ ಹೋಗ್ಬೇಕು, ಇನ್ಯಾವುದೇ ದಾರಿ ಇಲ್ಲ ಮೂಸಾ ಅಂತ ಹೇಳಿದಾಗ ಮೂಸಾ ನಬಿ ಅಲೈಹಿಸ್ಸಲಾಂ ಅನುಯಾಯಿಗಳಿಗೆ ಹೇಳಿದರು, ಕಲ್ಲ, ಇಲ್ಲ, ಇನ್ನ ಮಾಯ ರಬ್ಬಿ ಸಯಹ್ದೀನ್, ನನ್ನೊಂದಿಗೆ
ನನ್ನ ರಬ್ಬಿದ್ದಾನೆ, ನನ್ನ ಪರಿಪಾಲಕನಾದಂತಹ ಅಲ್ಲಾಹು ನನ್ನೊಂದಿಗಿದ್ದಾನೆ, ಅವನು ನನಗೆ ಒಂದು ದಾರಿ ತೋರಿಸಿದ್ದಾನೆ ಅಂತೇಳಿ ಚರಿತ್ರೆ ನಮ್ಮೊಂದಿಗೆ ಯಾವ ರೀತಿಯಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಅಲ್ಲಿ ದಾರಿ ತೋರಿಸಿದ, ಯಾವ ರೀತಿಯಲ್ಲಿ ಅವರನ್ನು ರಕ್ಷಿಸಿದ ಮತ್ತು ಶಕ್ತಿಯುತವಾದಂತಹ ಆ ಚಕ್ರವರ್ತಿ ಮತ್ತು ಆತನ ಸೇನೆಯನ್ನು ಯಾವ ರೀತಿಯಲ್ಲಿ ನಾಶಗೊಳಿಸಿದ ಅನ್ನುವಂತಹ ಆ ಒಂದು ಚರಿತ್ರೆ ನಮ್ಗೆ ಗೊತ್ತಿರುವಂತಹ, ಅದರಿಂದ ನಾವು ಏನು ಪಾಠ ಕಲಿತಿದ್ದೇವೆ. ಅದೇ ರೀತಿಯಲ್ಲಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಅವರ ಚರಿತ್ರೆ ಕೂಡ ನಮ್ಗೆ ಗೊತ್ತಿದೆ. ಒಬ್ಬಂಟಿಯಾಗಿ ಆ ಒಂದು ನಾಡಿನಲ್ಲಿ ತೌಹೀದಿನ ಪ್ರಚಾರ, ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹು ಅಲ್ಲದೆ ಆರಾಧ್ಯ ಇಲ್ಲ ಎನ್ನುವಂತಹ ಆ ಇಸ್ಲಾಮಿನ ದೊಡ್ಡ ಉಪದೇಶವನ್ನು ಆ ರಾಜ್ಯದಲ್ಲಿ ಆ ನಾಡಿನಲ್ಲಿ ಬಿತ್ತರಿಸಿದಾಗ, ಸಂದೇಶವನ್ನು ಪ್ರಚಾರ ಮಾಡಿದಾಗ ಮೊದಲನೇದಾಗಿ ಮನೆಯಲ್ಲಿ ಅವರನ್ನು ಹೊರಗೆ ಓಡಿಸಲಾಗುತ್ತದೆ. ಅನಂತರ ಊರಿನರು, ಅನಂತರ ಅಲ್ಲಿನ ಅಧಿಕಾರಿಗಳು, ಆಡಳಿತಗಾರರು ಆ ಊರಿನಿಂದ ಅವರು ಇಲ್ಲದಂತೆ ಮಾಡಲಿಕ್ಕೆ ಅವರು ಅಗ್ನಿಕುಂಡವನ್ನು, ಬಹಳ ದೊಡ್ಡ ಅಗ್ನಿಕುಂಡವನ್ನು ಅವರು ಸ್ಥಾಪಿಸಿದಂತಹದ್ದು. ಅದರಲ್ಲಿ ಆ ಅಗ್ನಿಕುಂಡದಲ್ಲಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಅವರನ್ನು ಹಾಕಿದಾಗ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಹೇಳಿದಂತಹ ಒಂದು ವಚನ ಹಸ್ಬುನಲ್ಲಾಹು ವ ನಿಅಲ್ ವಕೀಲ್. ಅದೇ ರೀತಿ ಈಸಾ ನಬಿ ಅಲೈಹಿಸ್ಸಲಾಂ ಅವರನ್ನು ಕೂಡ ಆ ಕೊಲೆಗಾರರು ಕೊಲೆ ಮಾಡುತ್ತೆ ಬಂದಂತಹ ಸಂದರ್ಭದಲ್ಲಿ ಈಸಾ ನಬಿ ಅಲೈಹಿಸ್ಸಲಾಂ ಅವರನ್ನು ಕೂಡ ರಕ್ಷಿಸಿ ಬಾಳಿಗೆ ಎತ್ತರಿಸಿದಂತಹ ಆ ಪರಿಪಾಲಕನಾದ ರಬ್ಬು ಸುಬ್ಹಾನಹು ವ ತಆಲಾ. ಅದೇ ರೀತಿಯಲ್ಲಿ ನಾವು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ, ಅವರ ಅನುಯಾಯಿಗಳ ಜೀವನ ಚರಿತ್ರೆಯನ್ನು ನಾವು ಒಮ್ಮೆ ಕಣ್ಣೋಟ ಓಡಿಸಿ ನೋಡಿದ್ರೆ ಅಲ್ಲಿ ಮಕ್ಕಾದಲ್ಲಿ 13 ವರ್ಷ ಕಾಲ ಪೀಡನೆಗೆ ಒಳಪಟ್ಟು ಅಲ್ಲಿಂದ ಇಲ್ಲದಂತೆ ಮಾಡಲಿಕ್ಕೋಸ್ಕರ ಕುರೈಶಿ ಸಲಗಾರರು ಪಟ್ಟಂತಹ ಪಾಲನ್ನು ಗೊತ್ತಿದೆ. 3 ವರ್ಷಗಳ ಕಾಲ ಆ ದಿಗ್ಬಂಧನ, ಅಲ್ಲಿ ಅವರು ತಿಂದಂತಹ ಸೊಪ್ಪಿನಿಂದಾಗಿ ಆ ಮರುಭೂಮಿಯಲ್ಲಿ ಸಿಗುವಂತಹ ಸಾಧಾರಣ ಮುಳ್ಳು ಸೊಪ್ಪು, ಮನುಷ್ಯರು ತಿನ್ನುವಂತಹದ್ದಲ್ಲ, ಆಡುಗಳು ತಿನ್ನುವಂತಹ, ಜಾನುವಾರುಗಳು ತಿನ್ನುವಂತಹ ಆ ಸೊಪ್ಪನ್ನು ತಿಂದು, ಅದೇ ರೀತಿ ಚರ್ಮದ ಚಪ್ಪಲಿಗಳ ತುಂಡನ್ನು ಬೇಯಿಸಿ ತಿಂದಂತಹ ಚರಿತ್ರೆ 3 ವರ್ಷಗಳ ಕಾಲ. ಅಂತಹ ದಿಗ್ಬಂಧನದಲ್ಲಿ ಇದ್ದು ಕೂಡ ಅವರು ತಮ್ಮ ಸತ್ಯ ವಿಶ್ವಾಸವನ್ನು ಬಿಡಲಿಲ್ಲ. ಅವರು ಬಹಳ, ಅವರ ಪಾದಗಳು, ಅವರ ಕಾಲುಗಳು ಬಹಳ ದೃಢವಾಗಿ ನಿಂತವು, ಅವರ ಹೃದಯಗಳು ದೃಢವಾಗಿ ನಿಂತವು. ನಮಗೆ ಯಾವುದೋ ಒಂದು ಕಾಲನ್ನು ಕಾಯಿಲೆ ಬಂದಾಗ ಭಯಭೀತಿಯಿಂದ ಎಲ್ಲಿಗೆ ಹೋಗುವುದು ಅಂತ ಹೇಳುವಂತಹ ಆ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತಿದೆ. ಆದರೆ ಭೀತಿ ಪಡೆಯುವಂತ ಅವಶ್ಯಕತೆ ಇಲ್ಲ, ಯಾವಾಗ ಇಲ್ಲ. ಅದಕ್ಕೂ ಕೂಡ ನಮಗೆ ಅರ್ಹತೆ ಬೇಕು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದಿಂದ ಮದೀನಾಕ್ಕೆ ಪಲಾಯನ ಮಾಡಿ ಅನಂತರ ಸಂಭವಿಸಿದಂತಹ ಪ್ರಥಮ ಯುದ್ಧ, ಇಸ್ಲಾಮಿನ ಚರಿತ್ರೆಯಲ್ಲಿ ಸಂಭವಿಸಿದ ಬದರ್ ಯುದ್ಧ. ಅಲ್ಲಿ ಎಷ್ಟು ಜನ 300 ಚಿಲ್ಲರೆ ಬಲಹೀನರಾದಂತಹ, ಅಧಿಕಾರವಿಲ್ಲದಂತಹ, ಸಂಪತ್ತಿಲ್ಲದಂತಹ ಆ 300 ಚಿಲ್ಲರೆ ಸಹಾಬಿಗಳು ಶತ್ರು ಪಕ್ಷದಲ್ಲಿ ಸಾಯುವಂತೂ ಮೇಲ್ಪಟ್ಟು ಭ್ರಾಂತರಾದಂತಹ ಅಧಿಕಾರ ಬಲ, ತೋಳ್ಬಲ, ಸಂಪತ್ತಿನ ಬಲ, ಅಧಿಕಾರದ ಬಲ ಎಲ್ಲ ಕೂಡ ಅವರಲ್ಲಿತ್ತು. ಅದು ಕೂಡ ಜಯದಾಯಿತಾಯಿತು. ಯಾಕಾಯಿತು ಜಯ? ಅಲ್ಲಿ ಕೂಡ ಅವರು ಹೇಳಿದಂತಹ ವಾಕ್ಯ ಹಸ್ಬುನಲ್ಲಾಹು ವ ನಿಅಲ್ ವಕೀಲ್. ಅದರ ನಂತರ ಸಂಭವಿಸಿದಂತಹ ಉಹುದಿನಲ್ಲಿ ಮುಸಲ್ಮಾನರು ಪರಾಜಯಗೊಂಡರು. ಕಾರಣ ಇದೆ, ಪರಾಜಯವನ್ನು. ಆ ಪರಾಜಯದ ನಂತರ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿರುವಂತಹದ್ದು ವಅಂತುಮುಲ್ ಅಅ್ಲೌನ ಇನ್ ಕುಂತುಂ ಮುಅ್ಮಿನೀನ್. ನೀವು ಯಾವತ್ತೂ ಕೂಡ ಉನ್ನತವಾದಂತಹ ಒಂದು ಸಮುದಾಯ, ನೀವು ಯಾವತ್ತೂ ಕೂಡ ವಿಜಯ ಗಳಿಸಲಿಕ್ಕೆ ಇರುವವರು. ಆದರೆ ಒಂದೇ ಒಂದು ಶಬ್ದ, ಇನ್ ಕುಂತುಂ ಮುಅ್ಮಿನೀನ್, ನೀವು ನಿಜವಾದ ಸತ್ಯ ವಿಶ್ವಾಸಗಳಾಗಿದ್ದಲ್ಲಿ. ಇಲ್ಲಾಂದ್ರೆ ನೀವು ದುಃಖವು, ನೀವು ಭಯಭೀತಿಯಿಂದ ನೀವು ಓದ್ತೀರಾ, ನಿಮಗೆ ಏನಂತ ಗೊತ್ತಾಗುವುದಿಲ್ಲ. ನೀವು ಆ ಒಂದು ಅವಸ್ಥೆಯನ್ನು, ಆ ಒಂದು ಯಾವ ರೀತಿಯಲ್ಲಿ ನಾವು ಇದನ್ನು ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾದಂತಹ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಾ. ಆ ಒಂದು ಉಹುದಿನಿಂದ ನಡೆದು ಕೆಲವೇ ದಿನಗಳಲ್ಲಿ ಆ ಶತ್ರು ಸೈನ್ಯ ಉಂಟಲ್ಲ, ಶತ್ರುಗಳು
ಅಂತೇಳಿ ಮಕ್ಕಾದ ಕುರೈಶಿಗಳು ಮಾಡಿದಂತಹ ಒಂದು ತಂತ್ರಗಾರಿಕೆ ಇವತ್ತಿನ ಈ ಒಂದು ಯಾವೊಂದು ಭಯಭೀತಿಯ ವಾತಾವರಣದಲ್ಲಿ ಸಮುದಾಯ ಜೀವಿಸ್ತಾ ಇದೆಯೋ ಅದಕ್ಕೆ ಸಮಾನವಾದಂತಹ ಒಂದು ಪರಿಸ್ಥಿತಿ ಅಲ್ಲಿ ಏರ್ಪಟ್ಟಿದೆ. ಹೇಗಂದ್ರೆ ಮಕ್ಕಾದ ಕುರೈಶಿಗಳು ಅವರೊಂದು ಚರ್ಚೆ ಮಾಡಿಕೊಂಡು ಅವರು ಹೇಳುತ್ತಾರೆ, ಮುಹಮ್ಮದ್ ಮತ್ತು ಅವರ ಅನುಯಾಯಿಗಳು ಉಹುದ್ ಯುದ್ಧದಲ್ಲಿ ಸೋತು, ಈ ರೀತಿ ನಾವು ಬಿಡಬಾರದು, ಇನ್ನು ಅವರನ್ನು ಇನ್ನೂ ಕೂಡ ಒತ್ತಡಕ್ಕೆ ಸಿಲುಕಿಸಿ ಅವರನ್ನು ನಿರ್ನಾಮ ಮಾಡುವಂತಹ ಒಂದು ಪ್ಲಾನ್ ಏನೊಂದು ತಂತ್ರಗಾರಿಕೆಯೋ ಅದು ನಾವು ಮಾಡಬೇಕು. ಅದಕ್ಕೋಸ್ಕರ ಪ್ರಥಮವಾಗಿ ಮಾಡಬೇಕಾದದ್ದು ಅವರಲ್ಲಿ ಭಯ ಹುಟ್ಟಿಸುವಂತಹದ್ದು. ಯಾವಾಗ ಅವರ ಮನಸ್ಸಿನಲ್ಲಿ ಭಯ ಉಂಟಾಯಿತು ಅನಂತರ ಅವರು ವಿಜಯಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಕುರೈಶಿ ಶತ್ರುಗಳು ಕೆಲವು ಜನರನ್ನ ಬಹುಮಾನ ಕೊಟ್ಟು ಬಹಳ ದೊಡ್ಡ ಬಹುಮಾನ ಕೊಟ್ಟು ಮದೀನಾಕ್ಕೆ ಕಳಿಸ್ತಾರೆ. ಕಳಿಸಿ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಪ್ರಕಟಣೆ ಜೋರಾಗಿ ಹೇಳಿ ಕೇಳುತ್ತಾರೆ ಮತ್ತು ಪ್ರಚಾರ ಮಾಡಿ ಕೇಳ್ತಾರೆ. ಏನು ಅಂದ್ರೆ ಮಕ್ಕಾದಿಂದ ಬಹಳ ಶಕ್ತಿಯುತವಾದಂತಹ ಬಹಳ ದೊಡ್ಡ ಶತ್ರು ಸೈನ್ಯ ನಿಮ್ಮನ್ನು ಇಲ್ಲದಂತೆ ಮಾಡಲಿಕ್ಕೆ ಮದೀನಾವನ್ನು ಆಕ್ರಮಣ ಮಾಡಲಿಕ್ಕೆ ತಯಾರಾಗ್ತಾ ಇದೆ. ನೀವು ಹೆದರಬೇಕಾದಂತಹ ಒಂದು ಪರಿಸ್ಥಿತಿ ಇದೆ, ಬಹಳ ಜಾಗರೂಕರಾಗಿ ಅಂತೇಳಿ ಅಲ್ಲಿಂದ ಅನೌನ್ಸ್ಮೆಂಟ್ ಪ್ರಕಟಣೆಯನ್ನು ಮಾಡಿಸುವಂತಹದ್ದು. ಮದೀನಾಕ್ಕೆ ಬಂದು ಕೆಲವು ಜನರು ಆ ರೀತಿಯಲ್ಲಿ ಪ್ರಕಟಣೆಗಳನ್ನು ಮಾಡಿದ್ದು, ಅದೇ ರೀತಿ ಬಹಳ ಜೋರಾಗಿ ಹೇಳಿದ್ರು, ಪ್ರಚಾರ ಮಾಡಿದ್ರು. ಅಂತಹ ಪ್ರಚಾರ ಯುದ್ಧದಲ್ಲಿ ಇವತ್ತು ನಡೀತಾ ಇರುವಂತಹದ್ದು ಭೀತಿಯ ವಾತಾವರಣ ಸೃಷ್ಟಿಸುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅಲ್ಲಿ ಅವರು ಹೇಳಿದಂತಹ ಒಂದು ವಾಕ್ಯ ಮಾತು ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ನಲ್ಲಿ ಹೇಳ್ತಾನೆ, ಅಲ್ಲದೀನ ಖಾಲ ಲಹುಂ ನಾಸು ಇನ್ನ ನಾಸ ಕದ್ ಜಮಅು ಲಕುಂ ಫಖ್ಶೌಹುಂ ಫಜಾದಹುಂ ಈಮಾನ ವಖಾಲು ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್ فانقلبوا بنعمة من الله وفضل لم يمسسوا بسوء واتبعوا رضوان الله والله ذو فضل عظيم. الذين قال لهم الناس ಒಂದು ಜನತೆ ಒಂದು ಸಮುದಾಯ ಅವರೊಂದಿಗೆ ಜನರು ಹೇಳಿದಂತಹ ಸಂದರ್ಭ, ಶತ್ರುಗಳು ಅವರೊಂದಿಗೆ ಹೇಳಿದಂತಹ ಸಂದರ್ಭ, ಪ್ರಚಾರವಾದಂತಹ ಸಂದರ್ಭ ಯಾವ ರೀತಿ ನಿಮ್ಮ ವಿರುದ್ಧವಾಗಿ ಬಹಳ ಜನರು ಬಹಳ ಒಟ್ಟುಗೂಡಿದ್ದಾರೆ, ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿ ಜನರು ಅವರೊಂದಿಗೆ ಹೇಳಿದಂತಹ ಸಂದರ್ಭದಲ್ಲಿ ಅದು ಮಾತ್ರ ಅಲ್ಲ, ಫಖ್ಶೌಹುಂ ಆ ಬರುವಂತಹ ಆ ಒಂದು ಶತ್ರು ಸೈನ್ಯ ಏನಿದೆ, ಶತ್ರುಗಳು ಏನಿದೆ ಅವರ ಬಗ್ಗೆ ನೀವು ಭಯಭೀತರಾಗಿರಿ, ನೀವು ಭಯ ಪಡಬೇಕು, ಭೀತಿ ಪಡಬೇಕು. ಅಂತಹ ಒಂದು ಅವಸ್ಥೆ ನಿಮಗೆ ಬರಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಅವರೊಂದಿಗೆ ಹೇಳಿದಂತಹ ಸಂದರ್ಭದಲ್ಲಿ ಫಜಾದಹುಂ ಈಮಾನ ಅವರ ಸತ್ಯ ವಿಶ್ವಾಸ ಅನ್ನುವಂತಹದ್ದು ಅದು ಹೆಚ್ಚಾಯಿತು ಅಂತೇಳಿ ಮದೀನಾದಲ್ಲಿರುವಂತಹ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳ ಆ ಈಮಾನ್ ಅನ್ನುವಂಥದ್ದು ಜಾದಹುಂ ಅದು ಜಾಸ್ತಿ ಆಯಿತು, ಅದು ವೃದ್ಧಿ ಆಯಿತು. ಎಷ್ಟೇ ಜನರು ಕೂಡ ಬರಲಿ ನಮ್ಗೆ ತೊಂದರೆ ಇಲ್ಲ ಅನ್ನುವಂತಹ ಆ ಒಂದು ಮನಸ್ಥಿತಿ ಮತ್ತು ಅವರು ಹೇಳಿದಂತಹ ವಾಕ್ಯ ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್, ಹಸ್ಬುನಲ್ಲಾಹ್ ಅಲ್ಲಾಹು ನಮಗೆ ಸಾಕು, ವ ನಿಅಮಲ್ ವಕೀಲ್ ಭರವಸೆ ಇಡಲಿಕ್ಕೆ ಅಲ್ಲಾಹು ಮಾತ್ರ ಸಾಕು, ನಮಗೆ ಅಲ್ಲಾಹು ಮಾತ್ರ ಯೋಗ್ಯನಾಗಿದ್ದಾನೆ. ಅದು ಮಾತ್ರ ಅಲ್ಲ, ಫಂತಲಿಬು ಬಿನಿಅಮತಿ ಮಿನಲ್ಲಾಹಿ ವ ಫದ್ಲಿನ್ ಲಂ ಯಮ್ಸಸು ಬಿಸೂಇನ್ ವತ್ತಬು ರಿದ್ವಾನಲ್ಲಾಹ್ ವಲ್ಲಾಹು ذو ಫದ್ಲಿನ್ ಅಜೀಮ್. ಅದರ ನಂತರ ಸಂಭವಿಸಿದಂತಹ ಘಟನೆಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುವಂತಹದ್ದು, ಅವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಔದಾರ್ಯದೊಂದಿಗೆ ಅವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಅಲ್ಲಾಹನ ಔದಾರ್ಯದೊಂದಿಗೆ ಅನುಗ್ರಹದೊಂದಿಗೆ ಅವರು ಮರಳಿ ಬಂದರು ಅಂತೇಳಿ, ಅವರು ಜಯಿಸಿದ್ರು ಅಂತೇಳಿ, ಅವರು ಯಾವುದಕ್ಕೂ ಕೂಡ ಹೆದರಲಿಲ್ಲ. ಹಸ್ಬಿಯಲ್ಲಾಹು ನಿಅಮಲ್ ವಕೀಲ್, ಆದರೆ ಹಸ್ಬಿಯಲ್ಲಾಹು ನಿಅಮಲ್ ವಕೀಲ್ ಅಂತೇಳಿ ಹೇಳುವಂತಹ ಒಂದು ಅವಸ್ಥೆಯಲ್ಲಿ ಇಂದಿನ ಸತ್ಯ ವಿಶ್ವಾಸಗಳು ಅಂತೇಳಿ ಕರೆಯುವಂತಹ ಮುಸ್ಲಿಂ ಸಮುದಾಯ ಇದೆಯೋ, ಹಸ್ಬಿಯಲ್ಲಾಹು ನಿಅಮಲ್ ವಕೀಲ್ ಅಂತೇಳಿ ಹೇಳುವಂತಹ ಕ್ವಾಲಿಫಿಕೇಶನ್ ಅಥವಾ ಅರ್ಹತೆ ಇಂದಿನ ಮುಸ್ಲಿಂ ಸಮುದಾಯಕ್ಕಿದೆಯೋ, ಅಂದಿನ ಮುಸಲ್ಮಾನರ ಆ ಸತ್ಯ ವಿಶ್ವಾಸ ಮತ್ತು ಇಂದಿನ ಮುಸ್ಲಿಂ ಸಮುದಾಯದ ಸತ್ಯ ವಿಶ್ವಾಸ ಎರಡನ್ನೂ ಕೂಡ ತುಲನೆ ಮಾಡಿಕೊಂಡಿದ್ರೆ ಅದೇ ಇದೆ. ಇವತ್ತು ನಾವು ಮಾತ್ರ ಮುಸಲ್ಮಾನರು, ಕಾರಣ ಅದೇ ನಾವು ಭೀತಿಗೊಂಡು
ನಡುಗೊಂಡದ್ದು, ಭಯಗೊಂಡದ್ದು, ಹೆದರ್ಕೊಂಡದ್ದು ಎಲ್ಲ ಕೂಡ ಕಾರಣ ಇದೇ ಆಗಿದೆ. ಸರಿಯಾದ ಸತ್ಯ ವಿಶ್ವಾಸ, ಅಲ್ಲಾಹನೊಂದಿಗಿರುವಂತಹ ತವಕ್ಕುಲ್ ನಮ್ಮಲ್ಲಿಲ್ಲ. ಯಾವ ರೀತಿ ನಾವು ನಾವು ಯಾವತ್ತೂ ಕೂಡ ಧೈರ್ಯ ಬೆಳಗಾದ ಆಲೋಚನೆ ಇಲ್ಲ. ನಾವು ಯಾವತ್ತೂ ಕೂಡ ಧೈರ್ಯಗೊಂಡು ಮುಂಬಾರದು. ನಮಗೆ ಧೈರ್ಯ ಹೇಳಬೇಕು, ಮನಸ್ಸಿಗೆ ಈ ವಚನಗಳನ್ನು ಹೇಳಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಕಲಿಸಿದ್ದು ಅದಕ್ಕೋಸ್ಕರ. ನಮ್ಮ ಮುಂಗಾಮಿಗಳು ಅಥವಾ ಪೂರ್ವಜರು ಯಾವ ರೀತಿಯಲ್ಲಿ ಆ ಒಂದು ಸಂದರ್ಭವನ್ನು ನಿಭಾಯಿಸಿದ್ದಾರೆ ಆ ರೀತಿಯಲ್ಲಿ ನಮಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗಬೇಕು. ಶಾಂತಿಯುತವಾಗಿ, ಹಿಂಸೆ ಇಲ್ಲದೆ ಆ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಅದು ನಾವು ಕೇಳಬೇಕು. ಕೇಳಿದ್ರೆ ಮಾತ್ರ ಆಗಿದೆ ನಮಗೆ ಸಿಗುವಂತಹದ್ದು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಮತ್ತೊಂದು ವಾಕ್ಯದಲ್ಲಿ ಹೇಳುವಂತಹದ್ದು, ಇದಾಗಿರ್ಬೇಕು ಒಂದು ಸತ್ಯ ವಿಶ್ವಾಸಿಯ ವಿಶ್ವಾಸ. ಏನೆಲ್ಲ ಮುಸೀಬತ್, ಏನೆಲ್ಲ ತೊಂದರೆ ನಮಗೆ ಬರ್ತದೋ ಎಲ್ಲವೂ ಕೂಡ ಕತಬಲ್ಲಾಹು ಲನಾ, ನಮಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಏನೊಂದು ನಮ್ಮ ಒಂದು ಖೈರ್ ಮತ್ತು ಶರ್ರಲ್ಲಿ ಕದರಲ್ಲಿ ಬರೆದಿದ್ದಾರೋ ಅದು ಮಾತ್ರ ಬರ್ತದೆ. ಎಷ್ಟೇ ದೊಡ್ಡ ಆಡಳಿತಾಧಿಕಾರಿ, ಎಷ್ಟೇ ದೊಡ್ಡ ಅಹಂಕಾರಿಯಂತ ಅಧಿಕಾರಿಗಳು ಬರಲಿ, ಆಡಳಿತಗಾರರು ಬರಲಿ, ನಿರಂಕುಶ ಪ್ರಭುತ್ವ ಬರಲಿ, ಯಾವುದೇ ಸಾಮ್ರಾಜ್ಯ ಕೂಡ ಬರಲಿ, ಇಲ್ಲಿ ಸಾಮ್ರಾಜ್ಯ ಕೂಡ ಬರಲಿ, ಯಾವುದೇ ಎದುರಿಗೂ ನಾವು ಎದುರುಗೊಳ್ಬೇಕಂತ ಅವಶ್ಯಕತೆ ಇಲ್ಲ. ಯಾವತ್ತೂ ಕೂಡ ಈ ಸಮುದಾಯ ಅನ್ನುವಂತಹದ್ದು ನ್ಯೂನಪಕ್ಷ, ಅಲ್ಪಸಂಖ್ಯಾತರೇ, ಯಾವುದು ಕೂಡ ಬಹುಸಂಖ್ಯಾತರಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಂದಿದ್ದಂತ ಅನುಯಾಯಿಗಳು ಬಹಳ ಒಂದು ಸಣ್ಣ ಸಂಖ್ಯೆಯಲ್ಲಿದ್ದಂಥವ್ರು, ಬಹಳ ಒಂದು ದೊಡ್ಡ ಸಂಖ್ಯೆಯನ್ನು ಅವರು ಜಯಿಸಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಹದೀಸ್ನಲ್ಲಿ ಹೇಳಿದರು, ನನ್ನ ಸಮುದಾಯದ ಮೇಲೆ ಹಸಿದಿರುವಂತಹ ಪ್ರಾಣಿಗಳು ಒಂದು ಅನ್ನವನ್ನು ಅಥವಾ ಆಹಾರವನ್ನು ಕೊಂಡು ನಾವು ಇಟ್ಟರೆ ಯಾವ ರೀತಿ ಅದರ ಮೇಲೆ ಮುಗಿಬಿಡುತ್ತವೋ ಅದೇ ರೀತಿಯಲ್ಲಿ ನನ್ನ ಸಮುದಾಯದ ಮೇಲೆ ಅನ್ಯ ಸಮುದಾಯಗಳು ಮುಗಿಬಿಡುವಂತಹ ಒಂದು ಅವಸ್ಥೆ ಬರ್ತದೆ ಅಂತ ಹೇಳಿ ಹೇಳಿದಾಗ ಅಲ್ಲಿರುವಂತಹ ಅನುಯಾಯಿಗಳು ಕೇಳಿದ್ರು, ಯಾ ರಸೂಲಲ್ಲಾಹ್, ಅಂದು ನಾವೇನು ಸಂಖ್ಯೆಯಲ್ಲಿ ಬಹಳ ಕಡಿಮೆಯೋ? ಸಂಖ್ಯೆಯಲ್ಲಿ ಬಹಳಷ್ಟು ಹೆಚ್ಚಿದ್ದೀರಾ, ಆದರೆ ನೀವು ಯಾವ ರೀತಿ ಅಂದರೆ ಮಳೆಗಾಲದಲ್ಲಿ ಹೋಗುವಂತಹ ಮಳೆ ನೀರಿನಲ್ಲಿ ಹೋಗುವಂತಹ ಏನು ಕಸ ಕಡ್ಡಿಗಳಿದ್ದಾರಲ್ಲ ಅದೇ ರೀತಿಯಲ್ಲಿ ನೀವು ಇದ್ದೀರಾ. ನಿಮಗೆ ಯಾವುದೇ ಒಂದು ಆ ಒಂದು ವೇಟ್ ಬಹಳ ಇರುವುದಿಲ್ಲ, ನಿಮ್ಮ ಆ ವಿಶ್ವಾಸಕ್ಕೆ ಭಾರ ಇಲ್ಲ. ಆದ ಕಾರಣ ಆಗಿದೆ ಅನ್ಯ ಸಮುದಾಯಗಳು ನಿಮ್ಮ ಮೇಲೆ ಮುಗಿಬಿಡುವಂತಹ ಮುಂದೆ ನೀವು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಮುಂದೆ ಹೇಳಿದ್ದಾರೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆಗಿದ್ದಾನೆ ನಮ್ಮ ರಕ್ಷಾಧಿಕಾರಿ, ಅವನು ನಮ್ಮನ್ನು ರಕ್ಷಿಸ್ತಾನೆ ಅನ್ನುವಂತಹ ಒಂದು ಬಹಳ ಒಂದು ದೃಢವಾದಂತಹ ವಿಶ್ವಾಸ ನಮ್ಮಲ್ಲಿ ಬೇಕು. ಯಾವುದೊಂದು ಶರು, ಯಾವುದೊಂದು ಪೀಡನೆ ನಮಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಬರೆದಿಟ್ಟಿದ್ದಾನೋ ಅದಲ್ಲದೆ ಬೇರೆ ಬರಲಿಕ್ಕೆ ಹೋಗುವುದಿಲ್ಲ ಅನ್ನುವಂತಹ ಆ ದೃಢ ವಿಶ್ವಾಸ ನಮ್ಮಲ್ಲಿರಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆ ರೀತಿ ದೃಢ ವಿಶ್ವಾಸವಿರುವಂತಹ ಮುಮಿನಿಗಳ ಸಾಲಿನಲ್ಲಿ ನಮ್ಮನ್ನು ಸೇರಿಸಲಿ. Alhamdulillah rabbil alamin. Allahumma shalli ala Muhammadin wa ala alihi wa ashabihi ajma'in. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎಲ್ಲ ನಿಯಮ ನಿರ್ದೇಶನಗಳನ್ನ ಜೀವನದ ಎಲ್ಲ ಸಂದರ್ಭದಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳಿ ನಾನು ಸ್ವಂತವನ್ನು ಮರೆಯದೆ ನಿಮ್ಮೆಲ್ಲರೊಂದಿಗೆ ತಪ್ಪು ವಸೀಲಿ ಮಾಡ್ತಾ ಇದ್ದೇನೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ತೌಫೀಕ್ ನೀಡಲಿ. ಹೇಳಿದಂತಹ ವಿಷಯ ಪ್ರಸಕ್ತ ಸರಿದುದ್ದದ ಸಂದರ್ಭದಲ್ಲಿ ನಾವು ಪೂರ್ವಜರ ಆ ಒಂದು ಚರಿತ್ರೆಯಲ್ಲಿ ಬಂದಂತಹ ಪಾಠಗಳನ್ನು ನಾವು ಕಲಿಬೇಕು. ನಾವು ಯಾವುದು ಕೂಡ ಧೈರ್ಯವಿರಬಾರದು. ಆ ಚರಿತ್ರೆಗಳನ್ನು ನಾವು ಕಲಿತರೆ ನಮ್ಮ ಮನಸ್ಸಿಗೆ ನಾವು ಒಂದು ಶಾಂತಿ ಸಮಾಧಾನ ಪಡೆಯಲಿಕ್ಕೆ ಸಾಧ್ಯವು. ನಾನು ಹೇಳಿದೆ, ಪೂರ್ವಜರಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಬಹಳಷ್ಟು ಸಹಾಯವನ್ನು ಕೊಟ್ಟ. ಅವರು ಯಾವುದೇ ದೊಡ್ಡ ಸಂಖ್ಯೆಯಲ್ಲಿ ಬಂದಂತಹ ಶತ್ರುಗಳು ಹೇಳಿದ್ದಾರೆ ಇಸ್ಲಾಮಿನ, ಅವರನ್ನೆಲ್ಲರೂ ಕೂಡ ಪರಾಜಯಗೊಳಿಸಿ ಅವರು ವಿಜಯಗೊಂಡರು. ಅವರಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆ ಸಹಾಯ ಬಂದಿದ್ದರು.
ಆದರೆ ಇಂದಿನ ನಮ್ಮ ಸಮುದಾಯಕ್ಕೆ ಯಾಕೆ ಅಲ್ಲಾಹನ ಸಹಾಯ ಬರುವುದಿಲ್ಲ? ಮೂಸಾ ನಬಿ ಅಲೈಹಿಸ್ಸಲಾಮರಿಗೂ, ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರಿಗೂ, ಈಸಾ ನಬಿ ಅಲೈಹಿಸ್ಸಲಾಮರಿಗೂ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೂ ಅದೇ ರೀತಿ ಅವರ ಅನುಯಾಯಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ಸಹಾಯ ಮಾಡಿದಂತ ಅಲ್ಲಾಹು ಸುಬ್ಹಾನಹು ವ ತಆಲಾ ಇಂದು ಕೂಡ ಇದ್ದಾರೆ ಅಂತ ಹೇಳುವಂತಹ ಸಂದೇಶಗಳು ವಾಟ್ಸ್ಆಪ್ಗಳಲ್ಲಿ ನಾವು ಓದ್ತಾ ಇದ್ದೇವೆ. ಅಲ್ಲಿ ನಾವು ಕೇಳಬೇಕಾದಂತಹ ಒಂದು ಪ್ರಶ್ನೆ, ಅಲ್ಲಾಹು ಸುಬ್ಹಾನಹು ವ ತಆಲಾ ಇಂದು ಕೂಡ ಇದ್ದಾನೆ, ಆದರೆ ಆ ಮೂಸಾ ನಬಿ ಅಲೈಹಿಸ್ಸಲಾಂ, ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ, ಈಸಾ ನಬಿ ಅಲೈಹಿಸ್ಸಲಾಂ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳಂತೆ ಸತ್ಯ ವಿಶ್ವಾಸದಲ್ಲಿ ವಿಶುದ್ಧಿಯಲ್ಲಿ ಇರುವಂತಹ ಒಂದು ಸಮುದಾಯ ಸಹಾಯವನ್ನು ಪಡೆಯಲಿಕ್ಕಿರುವಂತಹ ಅರ್ಹತೆ ಇರುವಂತಹ ಸಮುದಾಯ ಇಂದು ಇದೆಯೋ? ನಮ್ಮೆಲ್ಲರೂ ಒಬ್ಬೊಬ್ಬರು ಕೇಳಬೇಕಾದ ಪ್ರಶ್ನೆ, ನನಗೆ ಅಲ್ಲಾಹನ ಸಹಾಯ ಲಭಿಸಬಹುದಾ? ಲಭಿಸಬೇಕು ಅಂದ್ರೆ ಒಂದನೇದಾಗಿ ನಮ್ಮ ಈಮಾನ್, ನಮ್ಮ ವಿಶ್ವಾಸ, ಎರಡನೇದಾಗಿ ಕರ್ಮ, ಮೂರನೇದಾಗಿ ನಮ್ಮ ದುಆ, ಇದರಲ್ಲಿ ವಿಶುದ್ಧಿ ಬೇಕು. ನಾವು ಅಲ್ಲಾಹನ ಕಡೆಗೆ ಕೈ ಎತ್ತರಿಸ್ತಾ ಇದ್ದೇವೆ, ಯಾ ಅಲ್ಲಾಹ್ ಯಾ ಅಲ್ಲಾಹ್ ಅಂತೇಳಿ. ಕುನುತೆ ನಾಜಿಲ ಎಷ್ಟೋ ದಿವಸ ನಾವು ಓದಿದ್ದೇವೆ, ಖುತ್ಬಾದಲ್ಲಿ, ಅಲ್ಲದ ಸಂದರ್ಭದಲ್ಲಿ, ವೈಯಕ್ತಿಕವಾಗಿ, ಒಟ್ಟಿಗೆ ಸಾಮೂಹಿಕವಾಗಿ ಎಷ್ಟೋ ದುಆಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ದುಆಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಯಾವ ರೀತಿಯಲ್ಲಿ ಸ್ಪಂದಿಸಬಹುದು? ಅಂದು ಸಹಾಯ ಮಾಡಿದಂತ ಅಲ್ಲಾಹು ಸುಬ್ಹಾನಹು ವ ತಆಲಾ ಯಾಕೆ ಸಹಾಯ ಮಾಡಿದ? ಆ ಶತ್ರುಗಳೊಂದಿಗೆ ಯಾವುದಾದ್ರೂ ಶತ್ರುತ್ವ, ವೈರತ್ವ ಅಲ್ಲಾಹನಿಗೆ ಇರಲಿಲ್ಲ. ಅದೇ ರೀತಿಯಲ್ಲಿ ಆ ಪ್ರವಾದಿಗಳಿಗೆ ಮತ್ತು ಅವರ ಅನುಯಾಯಿಗಳೊಂದಿಗೆ ಯಾವುದೇ ರೀತಿಯ ರಿಯಾಯಿತಿ ಕೂಡ ಇರಲಿಲ್ಲ. ಒಂದೇ ಒಂದು ಮಾನದಂಡ, ಸತ್ಯ ವಿಶ್ವಾಸ, ಶುದ್ಧ ಜೀವನ, ಅದಾಗಿತ್ತು ಅವರಿಗೆ. ಅದು ವ್ಯತ್ಯಾಸ ಅಲ್ಲಿ ಅದಾಗಿತ್ತು. ಶತ್ರುಗಳ ಅನುಕಾರಿಗಳು ಸತ್ಯ ನಿಷೇಧಿಗಳು ಆಗಿದ್ರು, ಇಲ್ಲಿ ಪ್ರವಾದಿಗಳು ಮತ್ತು ಅವರ ಅನುಯಾಯಿಗಳು ಸತ್ಯ ವಿಶ್ವಾಸಗಳಾಗಿದ್ರು. ಅದೇ ರೀತಿ ಆ ವಿಶ್ವಾಸವನ್ನು ಜೀವನದಲ್ಲಿ ತೋರಿಸಿದಂತಹ, ಜೀವಿಸಿ ತೋರಿಸಿದಂತಹ ಆ ಅನುಯಾಯಿಗಳಾಗಿದ್ರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಒಂದು ಹದೀಸ್ನಲ್ಲಿ ಹೇಳ್ತಾರೆ, ಅಲ್ಲಾಹನ ಕಡೆಗೆ ಯಾ ರಬ್ ಯಾ ರಬ್ ಅಂತೇಳಿ ಕೈ ಎತ್ತರಿಸಿ ದುಆ ಮಾಡುವಂತಹ ಒಬ್ಬರನ್ನು ಉದಾಹರಣೆಯಾಗಿ ಕೊಟ್ಟು ಹದೀಸ್ನ ಕೊನೆಯಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವಂತಹದ್ದು, ಹೇಗೆ ಅವನಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಉತ್ತರಿಸ್ತಾನೆ ಅಂತೇಳಿ. ಕಾರಣ, ಬಹಳ ದೀರ್ಘವಾದಂತಹ ಯಾತ್ರೆ ಮಾಡಿದಂತಹ ಒಬ್ಬ ಯಾತ್ರಿಕನ ದುಆಕ್ಕೆ ಯಾವುದೂ ಕೂಡ ಉತ್ತರ ಇದೆ. ಅಂತಹ ಒಬ್ಬ ಬಹಳ ದೀರ್ಘವಾದಂತಹ ಯಾತ್ರೆ ಮಾಡಿದಂತಹ ಒಬ್ಬ ಯಾತ್ರಿಕ, ಅವನ ಬಟ್ಟೆಗಳೆಲ್ಲ ಬಹಳ ಮಲಿನವಾಗಿದೆ ಯಾತ್ರೆಯಿಂದ, ಅವನ ಕೂದಲುಗಳು ಸುರುಟುಗಟ್ಟಿವೆ ಯಾತ್ರೆಯಿಂದ, ಬಹಳ ದೀರ್ಘವಾದಂತಹ ಯಾತ್ರೆ. ಅಂತಹ ಯಾತ್ರಿಕ ಯಮುದ್ದು ಯದೈಹಿ ಇಲ ಸಮಾ, ಆಕಾಶದ ಕಡೆಗೆ ಅವನ ಕೈಯನ್ನು ಎತ್ತರಿಸಿಕೊಂಡು ಯಾ ರಬ್ ಯಾ ರಬ್ ಅಂತೇಳಿ ಅಲ್ಲಾಹನಿಗೆ ದುಆ ಮಾಡ್ತಾನೆ. ಆದರೆ ಮದ್ಅಮಹು ಹರಾಮ್ ವ ಮಶ್ರಬಹು ಹರಾಮ್ ವ ಮಲ್ಬಸಹು ಹರಾಮ್ ವ ಗುದಿಯ ಬಿಲ್ ಹರಾಮ್. ಅವನು ತಿಂದಂತಹ ಆಹಾರ, ಅವನು ಕುಡಿದಂತಹ ಪಾನೀಯ, ಅವನು ಧರಿಸಿದಂತಹ ವಸ್ತ್ರ ಎಲ್ಲವೂ ಕೂಡ ಹರಾಮಿನಿಂದ ಸಂಪಾದಿಸಿದಂತಹ ಸಂಪತ್ತಾಗಿದೆ. ಆ ಸಂಪತ್ತಿನಿಂದಾಗಿದೆ ಅವನು ಕುಡಿದದ್ದು, ಅವನು ತಿಂದದ್ದು, ಅವನು ಧರಿಸಿದ್ದು. ಹರಾಮಿನಲ್ಲಿ ಅವನು ಹರಾಮಿನಲ್ಲಿ ಇದ್ದಾನೆ, ಅವನನ್ನು ಆವರಿಸಿಕೊಂಡಿದೆ. ಅಂತಹ ಒಬ್ಬ ಯಾತ್ರಿಕನಿಗೆ, ಆಗ ಯಾಚಿಸುವವನಿಗೆ ಯಾವ ರೀತಿಯಲ್ಲಿ ಅಲ್ಲಾಹು ತಿಳಿಸ್ತಾನೆ. ಇಂದು ನಾವು ತಿನ್ನುವಂತಹ ಆಹಾರ, ಕುಡಿಯುವಂತಹ ಪಾನೀಯ, ಧರಿಸಿದಂತಹ ವಸ್ತ್ರ, ವಾಸಿಸುವಂತಹ ಮನೆ, ಸಂಚರಿಸುವಂತಹ ವಾಹನಗಳು, ಮಾಡುತ್ತಿರುವಂತಹ ವ್ಯಾಪಾರಗಳು, ವಹಿವಾಟುಗಳು ಶುದ್ಧವಾಗಿದೆಯೋ? ಶುದ್ಧ ಆಗಿದ್ದರೆ ಇನ್ಶಾ ಅಲ್ಲಾಹ್ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಸಹಾಯಕ್ಕೆ ಬರ್ತಾನೆ. ಅದಲ್ಲ, ನಮ್ಮ ವ್ಯಾಪಾರ ವಹಿವಾಟುಗಳು, ನಮ್ಮ ಮನೆ, ನಮ್ಮ ಮಕ್ಕಳಿಗೆ ಕೊಡುವಂತಹ, ನಾವು ಕೊಡುವಂತಹ ಆಹಾರ, ನಾವು ತಿನ್ನುವಂತಹ ಆಹಾರ,
ನಮ್ಮ ನಾಡಿಗಳ ಕಣಕಣದಲ್ಲೂ ಕೂಡ ಹರಿಯುತ್ತಿರುವಂತಹ ರಕ್ತ ಹರಾಮಿನಿಂದ ಸಂಪಾದಿಸಿದಂತಹ ಸಂಪತ್ತಿನಿಂದ ಆಗಿದ್ರೆ ನಿಜವಾಗಿಯೂ ನಾವು ಅಲ್ಲಾಹನ ಪರೀಕ್ಷೆಗೆ ಒಳಗಾಗಬೇಕಾಗ್ತದೆ. ಅಲ್ಲಾಹು ನಮ್ಮನ್ನು ಪರೀಕ್ಷಿಸಿಯೇ ತೀರಿಸ್ತಾನೆ. ನಮಗೆ ಅಲ್ಲಾಹನ ಸಹ ಲಭಿಸುವುದು ಬಹಳ ಕಷ್ಟ. ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ, وَلَنَبْلُوَنَّكُمْ بِشَيْءٍ مِنَ الْخَوْفِ وَالْجُوعِ وَنَقْصٍ مِنَ الْأَمْوَالِ وَالْأَنفُسِ وَالثَّمَرَاتِ وَبَشِّرِ الصَّابِرِينَ الَّذِينَ إِذَا أَصَابَتْهُمُ مُصِيبَةٌ قَالُوا إِنَّا لِلَّهِ وَإِنَّا إِلَيْهِ راجعون. ಬಹಳಷ್ಟು ಸಲ ಕೇಳಿದಂತಹ ಒಂದು ಕುರ್ಆನ್ ವಚನ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ನಾನು ನೆನೆಸ್ತಾ ಇದ್ದೇನೆ. ಅಂದ್ರೆ ನೆನಪಿಸಬೇಕಾದ ಅಗತ್ಯ ಇದೆ. ಎಲ್ಲರೂ ಕೂಡ ಇಂತಹ ವಚನಗಳನ್ನು ನೆನಪಿಸಿಕೊಳ್ಬೇಕು. ನಮಗೆ ಸಬೂರ್ ಬೇಕು, ನಮಗೆ ಕ್ಷಮೆ ಬೇಕು. ಅಂದ್ರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುವಂತದ್ದು ವಲನಬಲುವನ್ನಕುಂ ಬಿಶೈಇನ್ ಮಿನಲ್ ಖೌಫ್, ಬಹಳ ಅತೀದವಾಗಿ ಬಹಳ ಒಂದು ಸ್ಪಷ್ಟವಾಗಿ ಹೇಳುವಂತಹ ಒಂದು ಪದ ಪ್ರಯೋಗ ಆಗಿದೆ. ವಲನಬಲುವನ್ನಕುಂ, ನಿಶ್ಚಯವಾಗಿಯೂ ನಾನು ನಿಮ್ಮನ್ನು ಪರೀಕ್ಷಿಸಿ ತೀರ್ತೇನೆ. ಬಿಶೈಇನ್ ಮಿನಲ್ ಖೌಫ್, ಒಂದನೆಯ ಪರೀಕ್ಷೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಇಲ್ಲಿ ಹೆಸರಿಸುವಂತಹ ಮಿನಲ್ ಖೌಫ್, ಹೆದರಿಕೆ, ಭೀತಿ, ಆತಂಕ, ಶಾಂತಿ ಇಲ್ಲದೆ ಇರುವಂತಹದ್ದು ಬಂದಿದೆ. ನಾವು ಒಂದು ಸ್ವಲ್ಪ ಸಮಯದ ಮೊದಲು ನಾವು ಗ್ರಹಿಸಿಕೊಂಡಿದ್ದಂತಹದ್ದು ಅದರಲ್ಲಿ ಇಲ್ಲಿ ಯಮನ್, ಸಿರಿಯಾ, ಇರಾಕ್, ಇರಾನ್, ಸಿರಿಯಾ ಮತ್ತೆ ಪ್ಯಾಲೆಸ್ಟೀನ್ನಲ್ಲಿ ಆಗಿರುವುದು ಹೇಳಿ ಅದರ ನಂತರ ಸ್ವಲ್ಪ ಸಮಯ ಕಳೆಯುವಾಗ ಉತ್ತರದಲ್ಲಿ ಪ್ರಾರಂಭವಾಯಿತು, ದಕ್ಷಿಣಕ್ಕೆ ಬಂತು, ಮಳೆಯ ಆರಂಭ ಬಂದಿದೆ. ಸುಮ್ಮನೆ ಕೊಡುವಂತಹ ಸಮಯ ಅಲ್ಲ, ಅಲ್ಲಾಹನೊಂದಿಗೆ ಹತ್ತಿರವಾಗಬೇಕು. ಬೇರೆ ಯಾವುದರಿಂದ ಕೂಡ ಪ್ರಯೋಜನ ಇಲ್ಲ. ಮಾಡಬೇಕಾದಂತಹ ಕಾರ್ಯಗಳನ್ನು ನಾವು ಮಾಡಬೇಕು, ಶಾಂತಿಯುತವಾದಂತಹ ಪ್ರತಿಭಟನೆಗಳನ್ನು ಮಾಡಬೇಕು. ಯಾವತ್ತೂ ಕೂಡ ಕಾನೂನನ್ನು ಕೈಗೆತ್ತಿಕೊಂಡು ಹಿಂಸಾಚಾರದಲ್ಲಿ ತೊಡಗಬಾರದು. ಸತ್ಯ ವಿಶ್ವಾಸಗಳಿಗೆ ಅದಲ್ಲ ಆಯುಧ. ಸತ್ಯ ವಿಶ್ವಾಸಗಳ ಆಯುಧ ಅಲ್ಲಾಹನೊಂದಿಗೆ ಹತ್ತಿರವಾಗಬೇಕು. ಯಾವುದೇ ತಪ್ಪುಗಳನ್ನು ನಾವು ಮಾಡಿರ್ಬೋದು. ಇದಕ್ಕಿಂತ ಮೊದಲು ಅಲ್ಲಾಹು ಸುಬ್ಹಾನಹು ವ ತಆಲಾ ತಪ್ಪುಗಳಿಗೆ ಆ ಪ್ರಾಯಶ್ಚಿತ್ತ ಇದೆ. ತೌಬಾ ಮಾಡಬೇಕು, ಇಸ್ತಿಗ್ಫಾರ್ ಮಾಡಬೇಕು, ಅಲ್ಲಾಹನಿಗೆ ಹತ್ತಿರವಾಗಬೇಕು. ಇನ್ನು ನಾನು ಯಾವ ರೀತಿಯಲ್ಲೂ ಕೂಡ ಮಲಿನವಾದಂತಹ ಕಲ್ಮಶವಾದಂತಹ ಯಾವುದೋ ಒಂದು ಜೀವನವನ್ನು ನಾನು ಮಾಡಲಿಕ್ಕಿಲ್ಲ ಅನ್ನುವಂತಹ ಒಂದು ಆ ಪ್ರತಿಜ್ಞೆಯನ್ನು ಮಾಡಿಕೊಂಡು ಇವತ್ತೇ ತೌಬಾ ಮಾಡಿಕೊಂಡು ಮುಂದಿನ ಜೀವನ ವಿಶುದ್ಧಿಯ ಜೀವನವನ್ನು ನಾವು ನಡೆಸಬೇಕು. ಆನಂದಿದ್ರೆ ಈ ಸಮುದಾಯಕ್ಕೆ ನಿಶ್ಚಯವಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಒಂದು ಏನಿದೆ ಸಹಾಯ ಅದು ಲಭಿಸ್ತದೆ. ಅಲ್ಲಾಹು ಇಲ್ಲಿ ಹೇಳುವಂತಹದ್ದು, ಹೃದಯದಿಂದ ನಿಮ್ಮನ್ನು ಪರೀಕ್ಷಿಸ್ತೇನೆ. ವಜ್ಜು, ಹಸಿವೆಯಿಂದ ಇಲ್ಲ, ಇನ್ನೂ ಕೂಡ ಬರಲಿಲ್ಲ ನಮ್ಮ ಸಮುದಾಯಕ್ಕೆ. ಅದೇ ರೀತಿ ಸಂಪತ್ತಿನ ನಷ್ಟ, ನಿಮ್ಮ ಸ್ವಂತ ಮನೆಯವರ, ಕುಟುಂಬಿಕರು, ಅತಿ ಹತ್ತಿರದವರ ಅವರ ನಷ್ಟ ನಿಮಗೆ ವಸ್ತವರ, ಅದೇ ರೀತಿ ಕೃಷಿಗಳ ನಷ್ಟ, ಇವುಗಳೆಲ್ಲದರಿಂದ ಕೂಡ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮನ್ನು ಪರೀಕ್ಷಿಸ್ತಾನೆ. ವಬಶ್ಶಿರಿ ಸ್ವಾಬಿರೀನ್, ಇಂತಹ ಪರೀಕ್ಷೆಯ ಸಂದರ್ಭದಲ್ಲಿ ಯಾರೊಬ್ಬ ತಾಳ್ಮೆ ಬಿಡುವುದಿಲ್ಲವೋ, ತಾಳ್ಮೆಯಿಂದ ವರ್ತಿಸ್ತಾನೋ ಅವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಸಂತೋಷದ ವಾರ್ತೆಯನ್ನು ಕೊಡ್ತಾನೆ. ಅಲ್ಲದಿನ ಇದ ಅಸಾಬತಹುಂ ಮುಸೀಬಾ क़ालू ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿഊನ್. ಆ ಸಂದರ್ಭದಲ್ಲಿ ಅವನು ಹೇಳುವಂತಹ ವಾಕ್ಯ, ಎಲ್ಲರೂ ಕೂಡ ನಾವೆಲ್ಲ ಕೂಡ ನಿನ್ನಿಂದಾಗಿದೆ, ನಿನ್ನ ಕಡೆಗೆ ನಾವು ಹೋಗುತ್ತಿರುವಂತಹದ್ದು. ಕೆಲವು ದಿನದಿಂದ ಮಾತ್ರ ಇಲ್ಲಿ ನಾವು ಬಂದಿದ್ದೇವೆ. ಈ ಜೀವನದಲ್ಲಿ ಶಾಂತಿಯುತವಾಗಿ ಜೀವಿಸುತ್ತೇವೆ. ಹೊಟ್ಟೆ ತುಂಬ ಒಂದು ಮನೆಯಲ್ಲಿ ಶಾಂತಿಯುತವಾಗಿ ಇರುವಂತಹ ಜೀವನ ಲಭಿಸಿದೆ, ಅದು ಬಹಳ ದೊಡ್ಡ ಒಂದು ಸಂಪತ್ತಾಗಿದೆ. ಆದರೆ ಇವತ್ತು ಇಲ್ಲ. ಹೊಟ್ಟೆ ತುಂಬ ಒಂದು ಕೂಡ ಪ್ರೀತಿಯ ವಾತಾವರಣದಲ್ಲಿ ಜೀವಿಸಬೇಕಾದಂತಹ ಒಂದು ಕಾಲ ಸನ್ನಿಹಿತವಾಗಿದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮಲ್ಲಜಿನ ಇಸ್ತಿಗ್ಫಾರ್ ಜಅಲಲ್ಲಾಹು ಮಿನ್ ಕುಲ್ಲಿ ದೀಕಿನ್ ಮಖರಜ ವ ಮಿನ್ ಕುಲ್ಲಿ ಹಮ್ಮಿನ್ ಫರಜ ವ ಯರ್ಜುಕುಹು ಮಿನ್ ಹೈಥು ಲಾ ಯಹ್ತಸಿಬ್. ನಮ್ಮ ಸತ್ಯ ವಿಶ್ವಾಸ ಅದು ದೃಢತೆಯಿಂದ ಇರಬೇಕು ಅಂತ ಹೇಳಿ, ಅದೇ ರೀತಿ ಅಲ್ಲಾಹನೊಂದಿಗೆ ಸಹಾಯಕ್ಕಾಗಿ ಯಾಚನೆ ಮಾಡಬೇಕು. ಯಾಚನೆ ಮಾಡೋದಕ್ಕಿಂತ ಮೊದಲು ನಮ್ಮ ಜೀವನ ವಿಶುದ್ಧಿಯಾಗಿರಬೇಕು. ಯಾವುದೇ ರೀತಿಯಾದಂತಹ ಹರಾಮಾದಂತಹ ಸಂಪತ್ತು ನಮ್ಮ ಸಂಪತ್ತಿನ ಮುಂದಿರಬಾರದು. ಅದೇ ರೀತಿ ಇಸ್ತಿಗ್ಫಾರ್,
ಅಲ್ಲಾಹನಿಗೆ ಇಸ್ತಿಗ್ಫಾರ್ ಇರುವಂತಹದ್ದು, ಅದನ್ನು ನೀವು ಹೆಚ್ಚಿಸಬೇಕು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮನ್ ಲಸಿಮ ಇಸ್ತಿಗ್ಫಾರ್, ಯಾರೊಬ್ಬ ಇಸ್ತಿಗ್ಫಾರ್ ಹೆಚ್ಚು ಹೆಚ್ಚು ಹೇಳ್ತಾನೋ, ಜಅಲಲ್ಲಾಹು ಮಿನ್ ಕುಲ್ಲಿ ದೀನಿನ್ ಮಖ್ರಜ, ಅವನಿಗೆ ಅವನ ಜೀವನವನ್ನು ಎಲ್ಲಾ ರೀತಿಯ ದುರ್ಗುಣ, ದುಮ್ಮಾನ, ಭಯ, ಭೀತಿಯಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ಪಾರು ಮಾಡ್ತಾನೆ. ಅದೇ ರೀತಿ ಮಿನ್ ಕುಲ್ಲಿ ಹಮ್ಮಿನ್ ಫರಜ, ಎಲ್ಲ ರೀತಿಯ ಅಸಮಾಧಾನಗಳಿಂದ ಅವನು ಹೊರಗೆ ತರ್ತಾನೆ. ವಯರ್ಜುಕುಹು ಮಿನ್ ಹೈತು ಲಾ ಯಹ್ತಸಿಬ್, ಅವನು ಯಾವ ರೀತಿಯಲ್ಲಿ ಕೂಡ ಗ್ರಹಿಸದಂತಹ ರೀತಿಯಲ್ಲಿ ಅವನಿಗೆ ರಿಸ್ಕ್ ಕೊಡ್ತಾನೆ, ಜೀವನೋಪಾಯ ಕೊಡ್ತಾನೆ ಇಸ್ತಿಗ್ಫಾರ್. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಮಕ್ಕಾ ನಿವಾಸಿಗಳೊಂದಿಗೆ, ಆ ಕಾಬಾದ ಭವನದ ಸುತ್ತಮುತ್ತಲಿರುವಂತಹ ಜನರೊಂದಿಗೆ ಹೇಳಿದಂತಹ ಮಾತು, ಫಲ್ಯಅಬ್ದು ರಬ್ಬ ಹಾದಲ್ ಬೈತಿಲ್ಲದಿ ಅಜ್ಮಅಹು ಮಿನ್ ಜೂಇನ್ ವ ಆಮನಹು ಮಿನ್ ಖೌಫ್. ಓ ಮನುಷ್ಯರೇ, ನೀವು ಈ ಭವನದ ಒಡೆಯನನ್ನು ಆರಾಧಿಸಿರಿ. ಇನ್ನು ಮುಸ್ಲಿಂ ಸಮುದಾಯ ಅಲ್ಲಾಹನ ಆರಾಧನೆ ಬಿಟ್ಟು ಬೇರೆ ವ್ಯಕ್ತಿ ಶಕ್ತಿಗಳ ಆರಾಧನೆಯಲ್ಲಿ ತೊಡಗಿರುವಂತಹ ಈ ಸಂದರ್ಭ ಅಲ್ಲಾಹನ ಸಹಾಯ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹನಿಗೆ ಮಾತ್ರ ನಾವು ಆರಾಧನೆ ಎನ್ನುವಂತಹ ಕರ್ಮವನ್ನು ನಾವು ಮಾಡಬೇಕು. ಅಲ್ಲಾಹನಿಗೆ ಮಾತ್ರ ನಾವು ಸಹಾಯವನ್ನು ಯಾಚಿಸಬೇಕು. ಆದರೆ ಅಲ್ಲಾಹನ ಸಹಾಯ ಮಾಡ್ತದೆ. ಆ ಮಕ್ಕಾ ನಿವಾಸಿಗಳೊಂದಿಗೆ ಕುರ್ಆನ್ ಹೇಳುವಂತಹದ್ದು, ಫಲ್ಯಅಬ್ದು ರಬ್ಬ ಹಾದಲ್ ಬೈತಿಲ್ಲದಿ, ಎರಡು ಅನುಗ್ರಹಗಳನ್ನು ನಿಮಗೆ ಕೊಡ್ತಾನೆ ಆರಾಧ. ಈ ಭವನದ ಒಡೆಯನ್ನು ನೀವು ಆರಾಧಿಸಿದರೆ ಎರಡು ಅನುಗ್ರಹಗಳು ಯಾವುದಲ್ಲ, ಒಂದನೇದು ನಿನ್ನೆ ಹೊಟ್ಟೆ ತುಂಬ ಊಟ, ಹಸಿವಿನಿಂದ ನಮಗೆ ಭಯದಿಂದ ಮುಕ್ತವಾದಂತಹ ನಿರ್ಭೀತಿಯಾದಂತಹ ಒಂದು ಜೀವನ. ಇಂದು ಎರಡು ಲಭಿಸಿದರೆ ಅಲ್ಲಿ ಒಂದು ಬೇರೆ ಬೇಕು. ಪ್ರತ್ಯೇಕವಾಗಿ ಇವತ್ತಿನ ಸಂದರ್ಭದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಮನ್ ಅಸ್ಬಹ ಮಿನ್ಕುಂ ಆಮಿನನ್ ಫೀ ಸಿರ್ರಿಹಿ ಮುಆಫನ್ ಫೀ ಜಸದಿಹಿ ವ ಇನ್ನಹು ಕುಲ್ಲು ಯೌಮಿಹಿ ಫಕಅನ್ನಮಾ ಹಿರ್ಸತ ಲಹು ದುನಿಯಾ. ಯಾರಾದರೂ ಒಬ್ಬ ಅವನ ಲಭ್ಯಾರ್ಥ ಯಾವ ರೀತಿ ಅಂದ್ರೆ ಎಲ್ಲ ಭೀತಿಯಿಂದ ಅವನ ನಿರ್ಭಯತ್ವದೊಂದಿಗೆ ಒಬ್ಬನಿಗೆ ಬೆಳಗಾಯಿತು, ಯಾವುದೇ ರೀತಿಯ ಹೆದರಿಕೆ ಇಲ್ಲ, ನಿರ್ಭೀತಿಯಿಂದ ಅವನಿಗೆ ಬೆಳಗಾಯಿತು. ಅದೇ ರೀತಿ ಮುಆಫನ್ ಫೀ ಜಸದಿಹಿ, ಅವನ ಆರೋಗ್ಯ, ಅವನಿಗೆ ಆರೋಗ್ಯ ಇದೆ, ಯಾವ ರೀತಿಯಾದಂತಹ ರೋಗಗಳಿಲ್ಲ, ಅಂತಹ ಆರೋಗ್ಯವಂತನಾಗಿ ನಿರ್ಭೀತಿಯಿಂದ ಆ ದಿವಸಕ್ಕೆ ಬೇಕಾದ ವಸ್ತು, ಅವನ ಆಹಾರಗಳು ಅವನಿಗೆ ಇದ್ದರೆ ಅವನ ಯಾವ ರೀತಿ ಅಂದರೆ ಅವನೊಬ್ಬ ರಾಜನ ರೀತಿ, ಸಾಮ್ರಾಟನ ರೀತಿ. ಇವತ್ತಷ್ಟೇ ಬೇಕು. ನಿರ್ಭೀತಿಯ ವಾತಾವರಣ ಏನಿದ್ರು ಕೂಡ ಪ್ರಯೋಜನ ಇಲ್ಲ. ಭೀತಿ ಭಯ ಆಗ್ತದೆ. ಆದರೆ ಮುಸ್ಲಿಂ ಸಮುದಾಯ ಭೀತಿ ಪಡಬೇಕಾದ ಅಗತ್ಯ ಇಲ್ಲ. ನಾನು ಹೇಳಿದಂತೆ ಒಂದನೇದು ವಿಶ್ವಾಸದಲ್ಲಿ ಕಲಶ ಇರಬಾರದು, ಶುದ್ಧವಾದಂತಹ ವಿಶ್ವಾಸ ಅಲ್ಲಾಹನೊಂದಿಗೆ. ಎರಡನೇಗೆ ಆ ವಿಶ್ವಾಸದೊಂದಿಗೆ ಅಲ್ಲಾಹನೊಂದಿಗೆ ಮಾತ್ರ ಪ್ರಾರ್ಥಿಸುವಂತಹದ್ದು. ಮೂರನೇದು ಜೀವನ ವಿಶುದ್ಧಿ ಇರಬೇಕು. ಆ ಜೀವನ ವಿಶುದ್ಧಿ ಮತ್ತು ಆ ಒಂದು ವಿಶ್ವಾಸದೊಂದಿಗೆ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡಿದರೆ, ಇಸ್ತಿಗ್ಫಾರ್ ಮಾಡಿದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ನಿರ್ಭಯತ್ವ ನೀಡ್ತಾನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನಿನಲ್ಲಿ ನಮಗೆ ವಾಗ್ದಾನ ನೀಡಿದ ಆ ಒಂದು ಅಮ್ನ ಏನಿದೆ, ಆ ನಿರ್ಭಯತ್ವ ಏನಿದೆ, ಆ ನಿರ್ಭಯತ್ವ ಯಾವುದು ಕೂಡ ಅಲ್ಲಾಹನನ್ನು ಭಯಪಟ್ಟು ಜೀವಿಸಿದರೆ ಅವನಿಗೆ ಬೇರೆ ಯಾವುದನ್ನು ಕೂಡ ಭಯಪಡಬೇಕಂತ ಅಗತ್ಯ ಇಲ್ಲ. ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಇಲ್ಲದಂತೆ ಹೋಗಿರುವಂತಹದ್ದು ಅಲ್ಲಾಹನ ಭಯ. ಬೇರೆಲ್ಲ ಭಯ ಕೂಡ ನಮಗಿದೆ, ಅಲ್ಲಾಹನ ಭಯ ಮಾತ್ರ ಇಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮನ್ನು ನಿರ್ಭೀತಿಯಿಂದ ಜೀವಿಸುವಂತಹ ಒಂದು ಪರಿಸರವನ್ನು ನಮಗೆ ಮಾಡಿಕೊಳ್ಳಿ. ಎಲ್ಲಾ ರೀತಿಯ ಯಾವುದೇ ಒಂದು ನಮಗೆ ತೊಂದರೆ ಕೊಡಲಿಕ್ಕೋಸ್ಕರ ಯಾವೆಲ್ಲ ರೀತಿಯ ಪ್ರಾಣಗಳು ಸಿದ್ಧವಾಗ್ತೀವೋ ಆ ಎಲ್ಲ ಪ್ರಾಣಗಳಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ಅದನ್ನು ನಿಷ್ಫಲಗೊಳಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಆಗಿದ್ದಾನೆ ಅತಿ ದೊಡ್ಡ ಪ್ರಾಣ, ಅತಿ ದೊಡ್ಡ ಪ್ರಾಣ ಅಲ್ಲಾಹು ಸುಬ್ಹಾನಹು ವ ತಆಲಾ ಆಗ್ತದೆ. ಅದೇ ರೀತಿ ಕುರಾನ್ ಹೇಳಿದ್ದಾನೆ, ಖೈರುಲ್ ಮಾಕಿರೀನ್, ಅವರು ಕೂಡ ತಂತ್ರಗಳನ್ನು ಹೇಳಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕೂಡ ತಂತ್ರ ಹೇಳಿದ್ದಾರೆ. ತಂತ್ರ ಹೇಳುವಲ್ಲಿ ಅತ್ಯಂತ ನಿಸ್ಸೀಮನು ಅಲ್ಲಾಹು ಸುಬ್ಹಾನಹು ವ ತಆಲಾ ಆಗಿದ್ದಾನೆ. ಆದರೆ ನಾವು ಅಲ್ಲಾಹನ ಆ ಒಂದು ಸಹಾಯ, ಅಲ್ಲಾಹನ ತಂತ್ರಗಾರಿಕೆ ಇದೆ, ಅದು ನಮ್ಮ ಪರವಾಗಿ ಬರಲಿಕ್ಕೆ ನಾವು ಅದಕ್ಕೆ ಅರ್ಹತೆ ಲಭಿಸಬೇಕು, ನಾವು ಅದಕ್ಕೆ
Kita nagarika samithi kapu. في الدنيا حسنة وفي الآخرة حسنة وقنا عذاب النار. اللهم أجرنا من النار، اللهم أجرنا من النار، اللهم أجرنا من النار. ربنا ظلمنا أنفسنا وإن لم تغفر لنا وترحمنا لنكونن من الخاسرين. آمين برحمتك يا أرحم الراحمين.